ತೋಟದಲ್ಲೊಂದು ಹೊಸ ಬೆಳಕು, ಓದಿನ ಸವಿಯಲಿ ಅರಿವಿನ ಹರಿವು. ಪುಸ್ತಕದ ಜೊತೆ ಬದುಕಿನ ಪಯಣವು ನಾರಿದ ಪುಸ್ತಕ. ನನ್ನ ಹೆಸರು ನಾಗವೇಣಿ. ಹೊಸಕೋಟೆ ತಾಲೂಕಿನ ಬೆಟ್ಟಳ್ಳಿ ಗ್ರಾಮದ ಸೂರ್ಯ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯಳಾಗಿದ್ದೇನೆ. ಈ ದಿನ ನಾನು ಓದಿದ ಪುಸ್ತಕದ ಕಾರ್ಯಕ್ರಮದಡಿಯಲ್ಲಿ ಆರ ಮಿತ್ರರು ಬರೆದಿರುವಂತಹ ಮಹಾಭಾರತದ ಪಾತ್ರ ಸಂಗತಿಗಳೆಂಬ ಪುಸ್ತಕವನ್ನು ನಾನು ಓದಿದ್ದೇನೆ. ಈ ಪುಸ್ತಕದಲ್ಲಿ ಬರುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಈಗಾಗಲೇ ಮಹಾಭಾರತದ ಪಾತ್ರಗಳಾಗಿರ್ಬೋದು, ಪುಸ್ತಕವಾಗಿರ್ಬೋದು ನಾವು ಓದಿದ್ದೇವೆ, ತಿಳಿದಿದ್ದೇವೆ. ಈ ಪುಸ್ತಕದಲ್ಲಿ ತುಂಬಾ ಸಣ್ಣ ಸಣ್ಣ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಬಿಂಬಿಸಿದ್ದಾರೆ. ಅದರಲ್ಲಿ ನಾವು ತಿಳಿದುಕೊಳ್ಳಬಹುದಾದಂತಹ ಸಮುದ್ರ ಮಂಥನವಾಗಿರಬಹುದು, ಅಗಸ್ತ್ಯ ಮುನಿಗಳ ಬಗ್ಗೆ ಆಗಿರ್ಬೋದು, ಉತ್ತರೆಯ ಬಗ್ಗೆ ಆಗಿರ್ಬೋದು, ಮತ್ತೆ ಶುಕ ಮಹರ್ಷಿ ಆಗಿರ್ಬೋದು, ಇಂತಹ ಇವರ ವಿಷಯಗಳನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ನಮ್ಮ ಹೆಸರು ಆಶಾ. ಹೊಸಕೋಟೆ ತಾಲೂಕು ಸೂರ್ಬೆಲೆ ಹೋಬಳಿ ಬೆಟ್ಟಳ್ಳಿ ಗ್ರಾಮ ಸೂರ್ಯ ಜ್ಞಾನ ವಿಕಾಸ ಕೇಂದ್ರದಿಂದ ಸದಸ್ಯರಾಗಿದ್ದೇವೆ. ನಾವು ಇಂದು MK ಇಂದಿರಾವರ ಮಧುವನ ಪುಸ್ತಕವನ್ನು ಚೆನ್ನಾಗಿ ಓದಿದ್ದೇವೆ. ಅರ್ಥಪೂರ್ಣವಾಗಿದೆ. ತಿಳಿದುಕೊಳ್ಳವಾದ ವಿಷಯಗಳು ತುಂಬಾ ಇವೆ. ಮಹಿಳೆಯರ ಬಗ್ಗೆ, ಶೋಷಣೆಯ ಬಗ್ಗೆ, ಸ್ತ್ರೀಯರ ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಸೀಮಿತವಲ್ಲ. ಪುಸ್ತಕ ಹೆಣ್ಣು ಮಕ್ಕಳ ಬಗ್ಗೆ ಇರುವುದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೂ ನಾವು ತಿಳಿಸಿಕೊಡಬೇಕಾದ ವಿಷಯಗಳು ತುಂಬಾ ಇವೆ, ಅರ್ಥಪೂರ್ಣವಾಗಿವೆ. ನಾನು ಗೀತಾ ಶ್ರೀನಿವಾಸ್ ಎಂದು ದೊಡ್ಡಬಳ್ಳಾಪುರ ತಾಲೂಕಿನ ನಿಸರ್ಗ ಜ್ಞಾನ ಕೇಂದ್ರದ ಸದಸ್ಯೆಯಾಗಿರುತ್ತೇನೆ. ನಾನು ಇತ್ತೀಚೆಗೆ ಓದಿದ ಪುಸ್ತಕ ಶ್ರೀನಿವಾಸ್ ಸರ್ ಅವರು ಬರೆದಿರ್ತಕ್ಕಂಥ ಸಣ್ಣ ಕಥೆಗಳು ಅನ್ನೋದು ತುಂಬಾ ಚೆನ್ನಾಗಿದೆ. ಈ ಕಥೆಗಳನ್ನು ಓದಿ ಸಾಕಷ್ಟು ಮಕ್ಕಳಿಗೆ ವಿಷಯಗಳನ್ನು ತಿಳಿಸಲು ಅನುಕೂಲವಾಗಿದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಹೇಮಾವತಿ ಅಮ್ಮನವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಪುಸ್ತಕ ಪರಿಚಯ ಕುರಿತಾಗಿ ನಾವುಗಳು ಮಾತನಾಡುವವರಿದ್ದೇವೆ. ಈ ದಿನದ ಪುಸ್ತಕ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರತಕ್ಕಂತಹ ನನ್ನ ತೇಜಸ್ವಿ ಎನ್ನುವ ಪುಸ್ತಕದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನನ್ನ ತೇಜಸ್ವಿ ಎನ್ನುವ ಈ ಪುಸ್ತಕ ರಾಜೇಶ್ವರಿ ತೇಜಸ್ವಿಯವರ ಪ್ರಥಮ ಪುಸ್ತಕ. ಆದರೆ ಈ ಪುಸ್ತಕದಲ್ಲಿ ತನ್ನ ಚೊಚ್ಚಲ ಕೃತಿಯಾದರೂ ಕೂಡ ರಾಜೇಶ್ವರಿ ತೇಜಸ್ವಿಯವರು ಬಹಳ ಸುಂದರವಾಗಿ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ತೇಜಸ್ವಿಯವರ ಬದುಕಿನ ಬಗ್ಗೆ ಅವರ ಪತ್ನಿಯೇ ಬರೆಯಬೇಕು ಎನ್ನುವಂಥದ್ದು ಸಾಕಷ್ಟು ಸಾಹಿತಿಗಳ ಆಸೆಯಾಗಿದ್ದ ಕಾರಣಕ್ಕಾಗಿ ರಾಜೇಶ್ವರಿ ತೇಜಸ್ವಿಯವರನ್ನ ಅವರೆಲ್ಲ ಭೇಟಿಯಾಗಿ ಪ್ರೋತ್ಸಾಹಿಸಿದಾಗ ಆಕೆ ಬರೆದಂತಹ ಪುಸ್ತಕ ಮುಂದಕ್ಕೆ ನನ್ನ ತೇಜಸ್ವಿಯಾಗಿ ಬಿಡುಗಡೆಯನ್ನ ಕಂಡಿತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದ್ರೆ ತೇಜಸ್ವಿಯವರು ಕಾಲವಾದ ನಂತರದಲ್ಲಿ ಈ ಪುಸ್ತಕವನ್ನ ರಾಜೇಶ್ವರಿ ತೇಜಸ್ವಿಯವರು ಬರೆದಿರುವಂಥದ್ದು. ಇಲ್ಲಿ ಹಂತ ಹಂತವಾಗಿ ತೇಜಸ್ವಿಯವರ ಪರಿಚಯ ಹೇಗಾಯಿತು, ಅವರ ಪ್ರೇಮ ವಿವಾಹಕ್ಕೆ ಅವರ ಮನೆಯವರ ಸ್ಪಂದನೆ ಹೇಗಿತ್ತು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಆಕೆ ಬರಿತಾ ಹೋಗ್ತಾರೆ. ಇವಿಷ್ಟೇ ಅಲ್ಲದೆ ಕುವೆಂಪು ಅವರ ಬಗ್ಗೆಯೂ ಕೂಡ ಇಲ್ಲಿ ಸೊಸೆ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಗಮನಿಸೋದಾದ್ರೆ ಕುವೆಂಪು ಅವರ ಕುಟುಂಬದ ಸರಳ ಜೀವನದ ಬಗ್ಗೆ ರಾಜೇಶ್ವರಿ ತೇಜಸ್ವಿಯವರು ಬಹಳ ಸುಂದರವಾಗಿ ಬರೆದಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರ ಮನೆ ಎಲ್ಲಿತ್ತು ಮತ್ತು ಆ ಜಾಗದಲ್ಲಿ ಅವರ ಮಕ್ಕಳ ಜೊತೆಗಿನ ನೆನಪು ಹೇಗಿತ್ತು ಅನ್ನೋದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ರಾಜೇಶ್ವರಿ ತೇಜಸ್ವಿಯವರು ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಮುಂದುವರೆದು ನೋಡೋದಾದ್ರೆ ಪೂರ್ಣಚಂದ್ರ ತೇಜಸ್ವಿಯವರು ದೇಶ ಕಂಡ ಅತ್ಯದ್ಭುತ ಸಾಹಿತಿ ಕುವೆಂಪು ಅವರ ಮಗನಾಗಿದ್ದಾಗ್ಯೂ ಹೇಗೆ ಸರಳ ಜೀವನವನ್ನ ನಡೆಸಿದ್ರು ಮತ್ತು ಅವರ ಬರಹದ ಕಡೆಗಿನ ಒಂದು ಆಸಕ್ತಿ ಹೇಗಿತ್ತು, ಬರವಣಿಗೆಗಾಗಿ ಅವರ ತಯಾರಿ ಹೇಗಿರ್ತಿತ್ತು, ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ಬಹಳ ಸರಳವಾಗಿ ಬರೆಯುವ ಪ್ರಯತ್ನವನ್ನ ರಾಜೇಶ್ವರಿಯವರು ಮಾಡಿದ್ದಾರೆ. ಇವೆಲ್ಲವನ್ನ ಮೀರಿ ಬದುಕು ಎನ್ನುವಂಥದ್ದು ಸಾಧನೆಯನ್ನ ಮೀರಿದ್ದು ಅಲ್ಲದೆ ಬದುಕಿಗೂ ಬದುಕಲು ಆಯ್ದುಕೊಂಡ ಉದ್ಯೋಗಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಎನ್ನುವುದನ್ನ ಈ ಕೃತಿಯನ್ನ ಓದಿದವರಿಗೆ ಅರ್ಥವಾಗಿ ಹೋಗಬಹುದು. ಮುಂದುವರಿದು ನೋಡೋದಾದ್ರೆ ಯಾವ ರೀತಿಯಲ್ಲಿ ತೇಜಸ್ವಿಯವರ ಬದುಕಿನಲ್ಲಿ ಕೆಲವೊಂದು ಘಟನೆಗಳು ಅವರ ಬರಹಕ್ಕೂ ಪ್ರೋತ್ಸಾಹವನ್ನ ನೀಡಿದವು ಎನ್ನುವುದರ ಬಗ್ಗೆ ಕೂಡ
ಉತ್ತಮವಾದಂತಹ ಉಲ್ಲೇಖಗಳನ್ನ ಇಲ್ಲಿ ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ತೇಜಸ್ವಿಯವರ ಬದುಕಿನ ಹೊರ ನಿಂತು ಅವರ ಬದುಕು ಹೇಗಿತ್ತು ಅನ್ನೋದನ್ನ ನೋಡಲು ಬಯಸುವವರಿಗೆ ನನ್ನ ತೇಜಸ್ವಿ ಒಂದೊಳ್ಳೆಯ ಆಯ್ಕೆಯಾಗಿ ಬಿಡಬಹುದು. ಇದರ ಜೊತೆಗೆ ಒಬ್ಬ ವ್ಯಕ್ತಿಯಾಗಿ ತೇಜಸ್ವಿ ಹೇಗಿದ್ರು, ಒಬ್ಬ ಬರಹಗಾರನಾಗಿ ತೇಜಸ್ವಿ ಹೇಗಿದ್ರು, ಒಬ್ಬ ತಂದೆಯಾಗಿ ತೇಜಸ್ವಿಯವರ ಬದುಕು ಹೇಗಿತ್ತು ಮತ್ತು ಕುವೆಂಪು ಅವರ ಮಗನಾಗಿ ತೇಜಸ್ವಿಯವರು ಯಾವ ರೀತಿಯ ಕರ್ತವ್ಯವನ್ನು ನಿಭಾಯಿಸಿದ್ರು ಎನ್ನುವ ಎಲ್ಲ ವಿಷಯಗಳ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಒಟ್ಟಾರೆ ಓದನ್ನ ಆರಂಭಿಸಬೇಕು ಮತ್ತು ಓದಿನ ಮೂಲಕ ಜ್ಞಾನವನ್ನ ವರ್ಧಿಸ್ಕೊಳ್ಬೇಕು ಅಂತ ಬಯಸುವಂತಹ ಓದುಗರಿಗೆ ಇದೊಂದು ಒಳ್ಳೆಯ ಆಯ್ಕೆಯಾಗ್ತದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ವೀಕ್ಷಕರೇ, ಇಂತಹ ಇನ್ನೊಂದು ಕೃತಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪುಸ್ತಕದ ಜೊತೆ ಬದುಕಿನ ಪಯಣವು ನಾರಿದ ಪುಸ್ತಕ.